ಹೇ ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೋಡಿ, ಚುಟ್ಕಿನೂ ಇಲ್ಲೇ ಬಾಲ್ಕನಿ ನೋಡ್ಕೊಂಡು ಕೂತಿದೆ. ಬೆಳಗ್ಗೆನೆ ಇದಕ್ಕೆ ಇಲ್ಲೇ ಬಂದ್ಬಿಟ್ಟು ಕೂತ್ಕೊಳ್ಳೋ ಅಭ್ಯಾಸ ಅಲ್ವೇನಾ? ಅಲ್ವಾ? ನನಗೊಂದು ಡೈಲಿ ವ್ಲಾಗ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿ ಇರಬೇಕು ಅಂತ ನನಗೂ ತುಂಬ ತಲೆಯಲ್ಲಿದೆ. ಬಟ್ ಆದರೆ ಏನು ಮಾಡೋದು, ಡ್ಯೂಟಿ, ಕೆಲವು ಸತಿ ನಾನು ವಿಸಿಟ್ ಮಾಡೋ ಪ್ಲೇಸಸ್ಸಲ್ಲಿ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ. ಬಟ್ ಖಂಡಿತ ಮಾಡೇ ಮಾಡ್ತೀನಿ ಅನ್ನೋದೊಂದು ತಲೆಯಲ್ಲಿದೆ. ಇನ್ನೊಂದೇನಂದ್ರೆ, ಇವತ್ತು ನಮ್ಮ ಮನೇಲಿ ಉಪ್ಪಿಟ್ಟೆ ಮಾಡಿದ್ದಾರೆ. ನನಗೆ ಡೈಲಿ ಆಚೆ ಹೋಗಿ ಹೋಗಿ ಲೈಕ್ ನಾನು ಯೂಶ್ವಲಿ ರೆಗ್ಯುಲರ್ ಆಗಿ ತಿನ್ನೋದೇ ಇಡ್ಲಿ. ಕೆಲವು ಸತಿ ಇಡ್ಲಿ ಬೇಡ ಅನ್ಸುತ್ತೆ, ಇಡ್ಲಿ ಬೇಡ ಅನ್ಸ್ದಾಗ ದೋಸೆ ಇನ್ನೇನು ಮನೇಲೇ ಮಾಡ್ತಾರೆ ಅನ್ಸುತ್ತೆ. ಪಲಾವು ನನಗೆ ಆಚೆ ಅಷ್ಟು ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ. ಪೂರಿ ಎಣ್ಣೆ ಅಂತ ನಾನು ತಿನ್ನಲ್ಲ. ದುಡ್ಡು ಕೊಟ್ಟಾಗ ಏನು ತಿನ್ಲಿ ಅಂತ ಯೋಚನೆ ಮಾಡೇ ಕೆಲವು ಸತಿ ಬೇಡ ಅಂತನೂ ಅನ್ಸುತ್ತೆ. ಇವಾಗ ಏನಾದರೂ ಹೋಗಿ ತಗೊಬರೋಣ, ಏನು ಅದರಲ್ಲೇ ತರಬೇಕು. ನಮ್ಮಮ್ಮ ದೇವ್ರ ಪೂಜೆ ಮಾಡಕ್ಕೆ ಅಂತ ಕಬ್ಬಣದ ಚೇರ್ ಹಾಕೊಂಡ್ರೆ ಚುಟ್ಕಿ ಓಡ್ ಬಂದು ಇಲ್ಲಿ ಕುತ್ಕೊಬಿಡುತ್ತೆ. ಯಾಕೋ ನಿನಗಲ್ಲ ಕಣ ಇದು ಹಾಕೋದು, ದೇವರು ಪೂಜೆ ಮಾಡಕ್ಕೆ ಹಾಕೋದು. ಅರ್ಥ ಆಯ್ತಾ ಗಾಯ್ಸ್? ನೀಟಾಗಿ ರೆಡಿಯಾಗಿ ಡ್ಯೂಟಿಗೆ ಹೊರಟೆ. ಇವಾಗ ನೀರು ತುಂಬ್ಕೊಳ್ಳೋಣ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಗೈಸ್, 11 ಮತ್ತು 12ನೇ ತಾರೀಕು ನಮ್ಮ ಕೋಟ್ರಸಿನ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಬರೋರಿಗೆಲ್ಲ ಸುಸ್ವಾಗತ, ದಯವಿಟ್ಟು ಬನ್ನಿ ಅಂತ ಹೇಳ್ತಾ. ನೋಡಿ, ನಮ್ಮ CT100 ಜೊತೆ ಫುಲ್ ಆಫ್ ರೋಡಿಗೆ ಬಂದ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಜಲ್ಲಿ ಹಾಕಿದ್ದಾರೆ. ಇಲ್ಲೂ ಫುಲ್ ಡೌನ್ ಇದೆ, ಈ ಕಡೆನೂ ಫುಲ್ ಡೌನ್ ಇದೆ. ಗೈಸ್, JCP ಇಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲೊಂದು ಬಿಲ್ಡಿಂಗ್ ಕೆಲಸ ನಡೀತಿದೆಯಲ್ಲ, ಏನಪ್ಪ ಬಿಲ್ಡಿಂಗ್ ಕೆಲಸ ಅಂದರೆ ಈಗ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಥರ ಅಲ್ಲೂ ಒಂದು ಕೋಟ್ರಸ್ ಕಟ್ತಾ ಇದ್ದಾರೆ. ನಮ್ಮ ಕಾರ್ ನೋಡಿ ಅಲ್ಲಿ ನಿಂತಿದೆ. ಅಲ್ಲಿ ಏನು ಹಳೆ ಎಲ್ಲ ಮೊನ್ನೆ ಕ್ಲೀನ್ ಮಾಡಿದ್ವಲ್ಲ, JCP ಬಂದಿದೆ ಅಂತ ಇವಾಗ JCPಲೇ ಕ್ಲೀನ್ ಮಾಡಿಸೋಣ ಅಂತ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. JCP ಅವರು ಇಲ್ಲಿ ಕೆಲಸ ಮುಗಿದ ತಕ್ಷಣ ಬರ್ತೀವಿ ಅಂದಿದ್ದಾರೆ. ಅವ್ರಿಗೂ ಟೈಮಿಂಗ್ಸ್ ಲೆಕ್ಕ ಇರುತ್ತಲ್ಲ, ಸೊ ಹಂಗಾಗಿ ಮಕ್ಕಳೆಲ್ಲ ಈ ಕಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೆಲಸ ನಡೀತಾ ಇದೆ. ಪಕ್ಕದ ಇದ್ರಲ್ಲಿ ಅಲ್ಲೂ ಮಕ್ಕಳು ಕ್ರಿಕೆಟ ಏನೋ ಆಡ್ತಾ ಇದ್ದಾರೆ ಸೈಕಲ್ ನಿಲ್ಸ್ಕೊಂಡು. ಚಿಕ್ಕವನಿರ್ಬೇಕಾದ್ರೆ ನಾನು ಯಾವ ಆಟನೂ ಆಡ್ಲೇ ಇಲ್ಲ. ಏನಕ್ಕೆ ಅಂದ್ರೆ ನಾನು ಎಲ್ಲ ಆಟದಲ್ಲೂ ಫುಲ್ ಅಂದ್ರೆ ಫುಲ್ ವೀಕ್. ಮಳೆ ಬಂದು ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಅಲ್ಲೆಲ್ಲ ಫುಲ್ ಮಣ್ಣೆ ಸೀಳ್ ಬಿಡ್ತಾ ಇದೆ. ನೋಡಿ, ಇಲ್ಲಿ ನಿಂತ್ಕೊಂಡು ಪ್ರೆಷರ್ ಹಾಕಿದ ತಕ್ಷಣ ಅಲ್ಲಿ ಹೆಂಗ್ ಬಿರುಕ್ ಬಿಡ್ತಾ ಇದೆ. ಇಲ್ಲಿ ನೋಡಿ, ಇದು ಈಗ ಬಿರುಕ್ ಬಿಟ್ಟಿತ್ತು. JCP ಬಕೆಟ್, ಒಂದು ಬಕೆಟ್ ಅಲ್ಲಿ ಹಾಕಿದ ತಕ್ಷಣ ಫುಲ್ ಒಂದು ಟ್ರ್ಯಾಕ್ಟರ್ ತುಂಬಿ ಹೋಗುತ್ತೆ. ಗೈಸ್, ಫೈನಲಿ JCP ಬಂದು ಇಲ್ಲಿ ಕೆಲಸ ಮಾಡ್ತಾ ಇದೆ. ಫುಲ್ ಆಲ್ರೆಡಿ ಬರೋಷ್ಟೊತ್ತಿಗೆ ಕತ್ಲೆ ಆಗೋಗಿದೆ. ಹೇ ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ JCPಲೆಲ್ಲ ಅಲ್ಲಿ ಏನು ಹಳೆ ಎಲ್ಲ ಬೆಳೆದಿತ್ತು, ನಾವು ಕೈಯಲ್ಲೆಲ್ಲ ಕ್ಲೀನ್ ಮಾಡಿತ್ತು ವಿಡಿಯೋ ನೀವು ನೋಡಿದ್ರೆ. JCPನೇ ಬಂತು ಅಂತೂ ಫೈನಲಿ. ತುಂಬ ರಿಕ್ವೆಸ್ಟ್ ಮಾಡಾದ್ಮೇಲೆ JCP ಫುಲ್ ಹಳೆ ಎಲ್ಲ ಒಡೆದು ಹೋಗಿದೆ. ಇವತ್ತು ಅಲ್ಲಿ ಶೆಡ್ ಮಾಡೋ ಪ್ರೋಸೆಸ್ಸು, ಮೆಟೀರಿಯಲ್ ಎಲ್ಲ ತಂದುಬಿಟ್ಟು ಇವತ್ತು ಮ್ಯಾಕ್ಸಿಮಮ್ ನಮ್ಮ ಕಾರಿಗೆ ಶೆಡ್ ಮಾಡಬೇಕು. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್. ನಿನ್ನೆ JCP ಕ್ಲೀನ್ ಮಾಡಿಸಿದ್ವಲ್ಲ, ಫೈನಲ್ ಔಟ್ಪುಟ್ ನೋಡಿ ಹಿಂಗೆ ಬಂದಿದೆ. ಅಲ್ಲಿವರೆಗೂ ಮಾಡಿಸಿದ್ದಾರೆ. ಬಟ್ ಆದರೆ ಇಲ್ಲಿ ಸ್ವಲ್ಪ ಮಣ್ಣಿರೋದ್ರಿಂದ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಿಲ್ಲಿಸ್ಬೋದು. ಬೊಂಬು ಬಜಾರಿಗೆ ಮರ ತಗೊಳಕ್ ಬಂದಿದ್ದೀವಿ, ಕಾರಿಗೆ ಶೆಡ್ ಮಾಡಲಿಕ್ಕೆ. ಮರ ನೋಡಿ ಹೆಂಗಿದೆ, ಸೂಪರ್ ಆಗಿದೆ. ಒಂಥರ ಅಲ್ಲಿಂದ ಬಿಸಿಲು ಬರ್ತಾ ಇರೋದು. ಇದು ಇಷ್ಟು ತೆಳ್ಳಗ್ ಮಾಡ್ತಿದಾರಲ್ಲ, ಏನಕ್ಕೆ ಇದು? ಕುಕ್ಕೆ ಮಾಡಕ್ಕ? ನೋಡಿ, ಇಷ್ಟು ದೊಡ್ಡಕ್ಕಿದೆ. ಇಷ್ಟು ದೊಡ್ಡದ್ರಿಂದ ಇಷ್ಟು ತೆಳ್ಳಗೆ ಮಾಡಿದ್ದಾರೆ. ಇದೊಂಥರ ಮುಟ್ಟಕ್ಕೆ ಎಷ್ಟು ತಣ್ಣಗಿದೆ ಗೊತ್ತಾ? ಫುಲ್ ಅಂದ್ರೆ ಫುಲ್ ತೆಳ್ಳಗಿದೆ. ಅಲ್ಲ, ನೀವು ಎಷ್ಟು ವರ್ಷದಿಂದ ಮಾಡ್ತಿರೋದು ಇದನ್ನ? 15 ವರ್ಷ. ಈಗ 72 ಆಗೈತೆ. 72. ಎಕ್ಸಾಕ್ಟ್ ಆಗಿ ಕಟ್ ಮಾಡ್ತಾರೆ. ಮತ್ತೆ ತಾತ ಕೆಲ್ಸದಲ್ಲಿ ತುಂಬಾ ಅಂದ್ರೆ ತುಂಬಾ ಪಳಗ್ಬಿಟ್ಟಿದ್ದಾರೆ. ಆ ಕೆಲಸ ನೋಡಿದ್ರೆ ನೋಡ್ತಾನೆ ಕುತ್ಕೋಬೇಕು ಅನ್ಸ್ತಾ ಇದೆ. ಇಲ್ಲಿ ನೋಡಿ, ಅಲ್ಲೊಂದು ಬೆಕ್ಕಿದೆ. ಅಲ್ಲಿ ಸ್ವಲ್ಪ ಮುಂದೆ ನೋಡಿ, ಇಲ್ಲಿ
ಕಾಯ್ಕೊಂಡು ಕೂತಿದೆ ಹಿಡಿಯಕ್ಕೆ. ಗೈಸ್ ಮರ ಎಲ್ಲ ನೋಡ್ಕೊ ಬಂದಾಯ್ತು. ಇವಾಗ ಜಸ್ಟ್ ಊಟ ಮಾಡಿದೆ. ಸ್ವಲ್ಪ ಹೊಟ್ಟೆನೂ ಜಾಸ್ತಿನೇ ಹಸಿತಿತ್ತ. ರೋಹನ್ ಇವಾಗ ಕಳ್ಸಿದೀನಿ ಅಲ್ಲಿ ಮುಂದಿನ ವರ್ಕ್ ಸ್ವಲ್ಪ ನೀನೇ ನೋಡ್ಕೋ ಅಂತ. ಗೈಸ್ ಫೈನಲಿ ಬಂತು ಮೆಟೀರಿಯಲ್ ಶೆಡ್ ಮಾಡ್ಲಿಕ್ಕೆ. ಅಜ್ಜಿ ತಾತ ಬಂದಿದ್ರು ಮನೆಗೆ. ವಾಟರ್ ಪ್ಯೂರಿಫೈಯರ್ ಶೆಟ್ಟಳ್ಳಿಗೆ ಬೇಕಿತ್ತಂತೆ. ಸೊ ಹಂಗಾಗಿ ಸೆಲೆಕ್ಷನ್ಗೆ ಹೋಗೋಣ ಅಂತ ಬಂದಿದ್ದಾರೆ. ಹೋಗೋಣ. ಒಂದೇ ಬರುತ್ತೆ ಸ್ಟೇಜಸ್ ಆಫ್ ಪ್ಯೂರಿಫಿಕೇಶನ್ ಅಷ್ಟೇ ಚೇಂಜಸ್. ಚೆನ್ನಾಗೈತೆ. 5 ಲೀಟರ್ ಕೆಪಾಸಿಟಿ. ತಾತ ಇದು ಬೇಕಾ ನೋಡ್ರಿ ಜಿ, ಇದು ಬೇಕಾ? 20,000 ಸಾಕಿದೆ. ಹ್ಯಾವಲ್ಸ್ ಇದೆ ಅಲ್ವಾ ನೋಡಿತ್ತು. ನೀರು ಹಿಡ್ಕೊಂಬರೋದು ಹಿಂಸೆ ಮತ್ತೆ ಬಾಟ್ಲಿಗೆ ಅಲ್ಲ ನೀರು ಹಿಡ್ಕೊಂಬರಲ್ಲ. ಬರೀ ಡಬ್ಬ ನೋಡಿ ಸೆಲೆಕ್ಷನ್ ಮಾಡ್ತಾವ್ರೆ. ಇಲ್ಲಿ ಮೈನು ಇಲ್ಲಿ ನೋಡಿ, ಇಲ್ಲಿ ಇದು ಸೇಮ್ ಅಷ್ಟೇ. ಅದೇ ಇದು ಇವೆಲ್ಲ ಡಬ್ಬಗಳು. ಸ್ಮಿತ್ ಪ್ಯೂರಿಟ್ ಇದೇ 16,000. ಇಲ್ಲೇ ತಗೊಳ್ಳಿ ಅಂದ್ಬಿಡು. ಇದೇ ತಗೊಳ್ಳಿ. ಎಲ್ಲ 16,000 ಇದೇ ಚೆನ್ನಾಗೈತೆ ಪ್ಯೂರಿಟ್. ಇದೆಷ್ಟು ಲೀಟ್ರು? ಅದು 7 ಲೀಟರ್ಸ್ ಬರುತ್ತೆ. ಹಾರ್ವೈನೇ ಬರುತ್ತೆ. ಸೇಮ್ ABS ಟ್ಯಾಂಕ್ ಬರುತ್ತೆ. ಬಟ್ ಪ್ಯೂರಿಫಿಕೇಶನ್ ಅಲ್ಲಿ ಇದರಲ್ಲಿ ACE ಟೆಸ್ಟ್ ಬಂದ್ರೆ ಅದರಲ್ಲಿ 7 ಸ್ಟೇಜ್ ಬರುತ್ತೆ. ಇದರಲ್ಲಿ ಆಲ್ಕಲೈನ್ ಬಂದ್ರೆ ಅದರಲ್ಲಿ ವಿತೌಟ್ ಇದು ಮಾಡ್ರಜಿ, ಪ್ಯೂರಿಟ್ ಮಾಡ್ರಜಿ. ಇದು ಸಿಂಪಲ್ ಆಗಿ ಡಿಸೈನ್ ಚೆನ್ನಾಗಿಲ್ವಾ ನೋಡಿ. ಡಿಸೈನ್ ಗಿಂತ ಏನೋ ಇದು ಸರ್ವಿಸ್ ಸೆಂಟರ್ ಇದೆ. ಇಲ್ಲ ಮೇಡಮ್, ನಮ್ದು ಪ್ಯೂರಿಟ್ ಇದೆಯಲ್ಲ. ನನ್ನ ಮಾತನ್ನು ಒಪ್ದಲೆ ನಮ್ಮ ತಾತ ಇದನ್ನ ಮಾಡಿದ್ರು. ಓಕೆ, ನೋ ವರೀಸ್. ಅಜ್ಜಿ ರಿಟರ್ನ್ ಶೆಟ್ಟಳ್ಳಿಗೆ ಹೋದ್ರು. ಇವಾಗ ಜಸ್ಟ್ ಮನೆಗೆ ಬಂದು ಕೂತಿದ್ದೀನಿ. ಬನ್ನಿ ಕೆಳಗಡೆ ಶೆಡ್ ಹತ್ರ ಹೋಗಿ ಬರೋಣ ಏನು ಪ್ರೋಗ್ರೆಸ್ ಅಲ್ಲಿ ಇದೆ ಅಂತ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ ನಮ್ಮ ಕೋಟ್ರಸ್ ನಾಯಿನ ಶೆಡ್ ಮಾಡ್ಲಿಕ್ಕೆ ಅಷ್ಟೇ ಅನುಕೂಲ ಮಾಡಿಕೊಡ್ತಾ ಇದೆ. ಇಲ್ಲಿ ಬಂದು ಕಾಯ್ತಾ ಇದೆ. ನಾನು ತುಂಬ ಯೋಚನೆ ಮಾಡಿದೆ, ನಮ್ಮ ಕಾರಿಗೆ ಶೆಡ್ ಬೇಕಾ 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 ಅಂತ. ಮೊದಲನೇದು ನನ್ನ ತಲೆಯಲ್ಲಿ ಬಂದಿತ್ತು, ನಮ್ಮ ಕಾರ್ ಬಂದ್ಬಿಟ್ಟು ಸನ್ ರೂಫ್ ಇರೋ ಕಾರು. ಇಲ್ಲಿ ಹತ್ರದಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಸೊ ಮಿಸ್ ಆಗಿ ಬಾಲೆ ಬಂತು, ಇಲ್ಲ ಯಾರಾದರೂ ಕಲ್ಲೇ ಎಸೆದ್ರು ಮೇಲ್ಗಡೆ ಸನ್ ರೂಫಿಗೆ ಬಿದ್ದರೆ, ಸನ್ ರೂಫ್ ಬ್ರೇಕ್ ಆದರೆ ಇನ್ ಕೇಸ್ ಆಗಲ್ಲ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಬ್ರೇಕ್ ಆದರೆ ಯಾರು ನಾನು ಮಾಡಿದ್ದೀನಿ ಅಂತ ಮುಂದೆ ಬರಲ್ಲ. ಸೊ ಶೆಡ್ಡಲ್ಲಿದ್ದರೆ ಒಂದು ಸೇಫ್ಟಿ ಇರುತ್ತೆ. ನಮಗೆ ಒಂದು 20,000 ಹತ್ತತ್ರ ಖರ್ಚಾಗಿದೆ. 20,000 ಇದು ನೋಡಿದ್ರೆ ಕಾರಿಂದ ಸೇಫ್ಟಿನೂ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗಿ ಶೆಡ್ ಮಾಡ್ತಕ್ಕಂತಹ ನಿರ್ಧಾರ ತಗೊಂಡಿತ್ತು. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.